ಧನುಸು ರಾಶಿಯವರಿಗೆ ಒಂದು ರೀತಿ ಮಹತ್ವದ ತಿರುವು ಅಂತಾನೆ ಹೇಳ್ಬೋದು, ಮಹತ್ವದ ಬದಲಾವಣೆ ಅಂತಾನೂ ಕೂಡ ಹೇಳ್ಬೋದು. ಜೊತೆಗೆ ಗುರುವಿನ ಆಶೀರ್ವಾದ ಕೂಡ ಧನುಸು ರಾಶಿಯವರಿಗೆ ಸಿಕ್ತಿದೆ ಅಂತಾನೂ ಹೇಳ್ಬೋದು. ಜೊತೆಗೆ ಶುಕ್ರನ ಆಶೀರ್ವಾದ ಮತ್ತೆ ಬುಧನ ಆಶೀರ್ವಾದದಿಂದನೂ ಕೂಡ ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಮಹತ್ತರ ಸಾಧನೆಯನ್ನ ಮಾಡುವಂಥದ್ದು, ಒಂದು ಉನ್ನತ ಪದವಿಯನ್ನ ಪಡೆಯುವಂಥದ್ದು, ಉನ್ನತ ಸ್ಥಾನವನ್ನು ಕೂಡ ಗಳಿಸ್ಕೊಳ್ಳುವಂಥದ್ದು ಧನುಸು ರಾಶಿಯವರಿಗೆ ಇದೆ ಅಂತ ಹೇಳ್ಬೋದು. ಅವಕಾಶದ ಬಾಗಿಲು ನಿಮ್ಮ ಮನೆಗೆ ಬರ್ತಾ ಇದೆ ಅಂತ ಹೇಳ್ಬೋದು ಈ ಧನುಸು ರಾಶಿಯವರಿಗೆ. ಬನ್ನಿ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಈ ಒಂದು ಆಗಸ್ಟ್ ತಿಂಗಳಲ್ಲಿ ಧನುಸು ರಾಶಿಯವರಿಗೆ ಬುಧನ ಒಂದು ಗೋಚಾರ, ಅಂದ್ರೆ ಬುಧ ತನ್ನ ಪಥವನ್ನ ಬದಲಾಯಿಸಿ ಕಟಕ ರಾಶಿಗೆ ಹೋಗ್ತಾ ಇದ್ದಾನೆ. ಏನೆಲ್ಲ ಫಲಗಳನ್ನ ಕೊಡ್ತಾನೆ ನೋಡ್ತಾ ಹೋಗೋಣ. ನೋಡಿ, ಬುಧನ ಒಂದು ಸಂಚಾರ ಯಾಕೆ ಅಂತ ಅಂದ್ರೆ, ಈ ಒಂದು 10ನೇ ಮನೆ ಅಧಿಪತಿಯಾದಂತಹ ಬುಧ, ಸಪ್ತಮಾಧಿಪತಿಯಾದಂತಹ ಬುಧ 8ನೇ ಮನೆಗೆ ಹೋಗ್ತಾ ಇದ್ದಾನೆ. ಅದನ್ನ ನಿಗೂಢ ಸ್ಥಾನ ಅಂತಾನೂ ಕರಿತೀವಿ. 8ನೇ ಮನೆ ನಿಗೂಢ ಸ್ಥಾನ ಅಂದಾಗ ನಮಗೆ ಗೊತ್ತಿಲ್ಲಿರುವಂತಹ ಕೆಲವು ಆಕಸ್ಮಿಕ ಧನಲಾಭಗಳನ್ನ ಯಾವ್ದು ತಂದ್ಕೊಡುತ್ತೆ ಅಂದ್ರೆ 8th ಹೌಸ್ ಅಂತ ಕರಿತೀವಿ. ಆ 8ನೇ ಮನೆಗೆ ಬುಧ ಮತ್ತೆ ಗುರು ಇಬ್ರು ಕುಳ್ತಿದ್ದಾರೆ ಅಂತ ಅಂದ್ರೆ ದಿಢೀರ್ ಅಂತ ಧನಲಾಭ ಆಗುವಂತಹ ಒಂದು ಸಮಯ ಧನುಸು ರಾಶಿಯವರಿಗೆ ಖಂಡಿತ ಇದೆ. 8ನೇ ಮನೆ ಅಂತ ಏನ್ ಕರಿತೀವಿ, ಅಷ್ಟಮದ ಮನೆ ಅಂತ ಏನ್ ಕರಿತೀವಿ, ಆ 8th ಹೌಸ್ ನಿಗೂಢದ ಮನೆ ಅಂತ ಅಂದಾಗ ಅಲ್ಲೆಲ್ಲೋ ಒಂದು ಕಡೆ ನಿಗೂಢ ಇಟ್ಕೊಂಡಿದೆ, ಅದ್ರ ಜೊತೆಗೆ ಒಂದಷ್ಟು ಹಣ ಸಂಗ್ರಹಣೆ ಆಗಿದೆ ಅಂತ ಅರ್ಥ. ಇದು ದಿಢೀರ್ ಅಂತ ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ತಾ ಇದೆ, ರಿಲೀಫ್ ಕೊಡ್ತಾ ಇದೆ ಅಂತ ಅಂದ್ರೆ ಆ ಗುರು ಮತ್ತೆ ಬುಧನ ಬದಲಾವಣೆಯಿಂದ ಮಾತ್ರ ಸಾಧ್ಯ. ನೋಡಿ, ಸಪ್ತಮಾಧಿಪತಿಯಾದಂತಹ ಬುಧ, 10ನೇ ಮನೆ ಅಧಿಪತಿಯಾದಂತಹ ಬುಧ ಅಷ್ಟಮಕ್ಕೆ ಬಂದಾಗ ಯಾವುದೋ ಕೆಲವು ವಿಚಾರಗಳೆಲ್ಲ ನಿಮ್ಮ ಕಿವಿಗೆ ಬೀಳೋ ಅಂತದ್ದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದಿಢೀರ್ ಅಂತ ಬದಲಾವಣೆಯನ್ನು ತರುವಂತದನ್ನ ಈ ಒಂದು ಬುಧ ಮಾಡ್ತಾ ಹೋಗ್ತಾನೆ. ನೋಡಿ, ಬುಧ ಅಂದ್ರೆ ಮೋಸ್ಟ್ ಮರ್ಕ್ಯುರಿ ತರ ವರ್ಕ್ ಮಾಡುವಂತಹ ಬುಧ ನಿಮಗೆ 7ನೇ ಮನೆ ಅಧಿಪತಿ ಆಗ್ತಾನೆ. ಜೊತೆಗೆ ಜೂಪಿಟರ್ ಗುರುವಿನ ಸಂಭೂತದಲ್ಲಿ ನೀವು ಹುಟ್ಟಿರೋದು. ಧನುಸು ರಾಶಿಯವರಿಗೆ ಗುರುವಿನ ಆಶೀರ್ವಾದ, ಒಂದೊಂದು ರಾಶಿಯೂ ಕೂಡ ಆ ರಾಶಿಗಳ ಅಧಿಪತಿಯಾದಂತಹ ಒಂದು ಗ್ರಹದ ಆಶೀರ್ವಾದ ಇದ್ದೇ ಇರುತ್ತೆ. ಧನುಸು ರಾಶಿಯರು ಕೂಡ ಸಾಕಷ್ಟು ಗುರುವಿನ ಆಶೀರ್ವಾದವನ್ನು ಉಳ್ಳವಂತವರು. ಯಾಕೆ ಅಂತಂದ್ರೆ ಕೋದಂಡರಾಮನ ಒಂದು ಧನಸನ್ನ ಹಿಡಿದುವಂತಹ ರಾಶಿ ಗುರಿಯನ್ನ ನೋಡುವಂತಹ ಒಂದು ಧನುಸು ರಾಶಿ. ಇಟ್ಟಂತಹ ಗುರಿ ಧನುಸು ರಾಶಿ ಏಕಾಏಕಿ ನೇರವಾಗಿ ಬುಧನ ಮೇಲೆ ಇರುತ್ತೆ ಅಂದ್ರೆ ಬುದ್ಧಿವಂತಿಕೆಯನ್ನು ಜಾಸ್ತಿ ಉಪಯೋಗ ಮಾಡ್ತಾರೆ ಅಂತ ಹೇಳಿ ಬುದ್ಧಿವಂತಿಕೆಯಿಂದ ಬದುಕ್ತಾರೆ ಅಂತಾನೂ ಕೂಡ ಧನುಸು ರಾಶಿಯವರಿಗೆ ಹೇಳ್ತಾ ಹೋಗ್ಬೋದು. ಅಂತಹ ಬುಧ ಅಷ್ಟಮದಲ್ಲಿ ಬರ್ತಾ ಇದ್ದಾನೆ ಅಂತ ಅಂದಾಗ ಯಾವುದೋ ಒಂದು ನಿಗೂಢವಾದ ವಿಚಾರಗಳು ನಿಮ್ಮ ಕಿವಿಗೆ ಬೀಳುವಂತದ್ದಾಗ್ಬೋದು, ಅಥವಾ ನಿಗೂಢವಾದ ವಿಚಾರಗಳಿಗೆ ಸಂಬಂಧಪಟ್ಟಂತ ಹಣಕಾಸಿನ ಲಾಭ ಕೂಡ ಧನುಸು ರಾಶಿಯವರಿಗೆ ಆಗಿರೋದ್ರಿಂದ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸಾಕಷ್ಟು ಯಥೇಚ್ಛವಾದ ಲಾಭವನ್ನ ನೋಡುವಂತಹ ಸಮಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಶುಕ್ರ ಕೂಡ 10ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಕುಳಿತಿದ್ರು ಕೂಡ ಫೈನಾನ್ಸ್ ಅಂತ ಬಂದಾಗ, ವ್ಯವಹಾರ ಅಂತ ಬಂದಾಗ ಸ್ವಲ್ಪ ಎಲ್ಲೋ ಮಟ್ಟಿಗೆ ಕ್ಲಿಯರ್ ಆಗುವಂತಹ ಸಮಯ ಧನುಸು ರಾಶಿಯವರಿಗೆ ಇದೆ. ಜೊತೆಗೆ ಧನುಸು ರಾಶಿಯವರಿಗೆ 2ನೇ ಮನೆ ಅಧಿಪತಿಯಾದಂತಹ ಶನಿ ಅರ್ಧಾಷ್ಟಮ ಶನಿಯಾಗಿ ಕುಳಿತಿದ್ದಾನೆ. ಸೊ ಧನುಸು ರಾಶಿಯವರಿಗೆ ಶನಿ ಅರ್ಧಾಷ್ಟಮ ಶನಿ ಆಗಿದ್ದಾರೆ ಅಂತಂದ್ರೆ ಅರ್ಧಾಷ್ಟಮ ಶನಿ ಆಗಿರ್ಬೋದು, ಅಷ್ಟಮ ಶನಿ ಆಗಿರ್ಬೋದು, ಪಂಚಮ ಶನಿ ಆಗಿರ್ಬೋದು, 7.5 ಆಗಿದ್ದು ಇವೆಲ್ಲ ತೊಂದರೆಗಳನ್ನು ಕೊಡ್ತಾರೆ. ಆದಷ್ಟು ಆಂಜನೇಯನ ಪ್ರಾರ್ಥನೆ ಮಾಡೋದು, ಶನೇಶ್ವರ ಟೆಂಪಲ್ಗೆ ಹೋಗುವಂಥದ್ದು, ನಿಮ್ಮ ಏಜ್ ಎಷ್ಟಿದೆ ಅಷ್ಟನ್ನ ಕೌಂಟ್ ಮಾಡಿ ಎಳ್ದೀಪ ಹಚ್ಚೋ ಅಂತದನ್ನ ಮಾಡ್ತಾ ಬನ್ನಿ. ನೋಡಿ, ಕೆಲವರು ಎಳ್ದೀಪ ಹಚ್ಚುತ್ತಾರೆ. ಯಾವ ರೀತಿ ಹಚ್ಚುತ್ತೀರಾ? ನವಗ್ರಹ ದೀಪಕ್ಕೆ ಹೋಗಿ ಸುಮ್ನೆ ಏನೋ ಒಂದು 9 ನವಗ್ರಹ ದೀಪಗಳಿರುತ್ತೆ, ತಗೊಂಡೋಗಿ ಹಚ್ಚಿ ಬರ್ತೀರಾ. ಖಂಡಿತ ಆ ತಪ್ಪುಗಳನ್ನ ಮಾಡಬೇಡಿ. ಯಾರೇ ದೀಪ ಹಚ್ಬೇಕಂದ್ರು ಎಳ್ಳುಬತ್ತಿ ಹಚ್ಚುತ್ತೀರಾ ಅಂತ ಅಂದ್ರೆ ನಿಮ್ಮ ಏಜ್ ಎಷ್ಟಿದೆ ಅಷ್ಟನ್ನ ಕೌಂಟ್ ಮಾಡಿ. ಅಷ್ಟು ಬಾರಿ ನವಗ್ರಹ ಮಂತ್ರವನ್ನ ಹೇಳಿ ನೀವು ಎಳ್ಳುಬತ್ತಿ ದೀಪ ಹಚ್ಚಿ ಬಂದಾಗ ನಿಮ್ಮಲ್ಲಿರುವಂತಹ ಅರ್ಧಾಷ್ಟಮ ಶನಿ ಇರ್ಬೋದು, ಅಷ್ಟಮ ಶನಿ ಇರ್ಬೋದು, ಪಂಚಮ ಶನಿ ಇರ್ಬೋದು, ಲಗ್ನ ಶನಿ ಇರ್ಬೋದು, 7.5 ಇರ್ಬೋದು, ಕಂಪ್ಲೀಟ್ ಆಗಿ ಪರಿಹಾರ ಆಗುವಂತಹ ಒಂದು ಸಮಯ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೋಡಿ, ಏನೇ ಒಂದು ನಾವು ದೇವ್ರಿಗೆ ಮಾಡ್ತೀವಿ, ನಾವು ಹೋಗಿ ಕೇಳ್ತಾ ಇದ್ದೀವಿ, ಅಲ್ಲೊಂದು ಪರಿಹಾರ ಮಾಡ್ಕೊಂಡ್ ಬರ್ತಿದೀವಿ ಅಂತ ಅಂದಾಗ ಅದು ಕಂಪ್ಲೀಟ್ ಪರಿಹಾರ ಆಗೋ ತರ ಇರ್ಬೇಕಾಗತ್ತೆ. ಜೊತೆಗೆ ವಾಕ್ಸ್ಥಾನಾಧಿಪತಿಯಾದಂತಹ ಶನಿ, 3ನೇ ಮನೆ ಅಧಿಪತಿಯಾದಂತಹ ಶನಿ 4ನೇ ಮನೆಯಲ್ಲಿ ಇದ್ದಾನೆ ಅಂತ ಅಂದಾಗ, ಎಲ್ಲೋ ಅಮ್ಮನ ಮನೆ ಅಂತ ಬಂದಾಗ, ತಂದೆ ಮನೆ ಅಂತ ಬಂದಾಗ ಸ್ವಲ್ಪ ನವೀಕರಣ ಮಾಡೋಕೆ ಹಣಕಾಸಿನ ಒಂದು ಖರ್ಚು ಆಗುವಂಥದ್ದು, ತಾಯಿಯ ಜೊತೆಗೂ ಕೂಡ ಸ್ವಲ್ಪ ವಾಗ್ವಾದಗಳಾಗತ್ತೆ. ಕೇರ್ಫುಲ್ ಆಗಿರಿ ಧನುಸು ರಾಶಿಯವರು. ಯಾಕೆಂದ್ರೆ ಬುಧ ಬೇರೆ 7ನೇ ಮನೆಯಿಂದ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಗಂಡನ ಆರೋಗ್ಯದ ವಿಚಾರದಲ್ಲಿ ಅಥವಾ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಬುಧ ಅಷ್ಟಮಕ್ಕೆ ಬಂದಾಗ ಒಂದು ದುಡ್ಡನ್ನು ಕೊಡ್ತಾನೆ, ಹಾಗೆ ಆರೋಗ್ಯವನ್ನು ಕೂಡ ಧನುಸು ರಾಶಿಯವರು ನೋಡ್ಕೋಬೇಕಾಗತ್ತೆ. ಏಕಾಏಕಿ ನರಗಳಲ್ಲಿ ನೋವನ್ನ ಕೊಡುವಂಥದ್ದು ಮಾಡ್ತಾ ಹೋಗ್ತಾನೆ. ಹೆಚ್ಚು ಆರೋಗ್ಯದ ಕಡೆ
ಗಮನವನ್ನ ಕೊಡುವಂಥದ್ದು, ದತ್ತಾತ್ರೇಯ ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡುವಂಥದ್ದು, ಆಲಂಗುಡಿ ಗುರುದೇವನ ಪ್ರದಕ್ಷಿಣೆ ಮಾಡುವಂಥದ್ದು, ಜೊತೆಗೆ ಅರಳಿ ಮರದ ಕೆಳಗಡೆ 10 ನಿಮಿಷ ಕುಳಿತಿದ್ ಬರನ್ನು ಮಾಡಿ. ಯಾಕೆಂತಂದ್ರೆ ಅರಳಿ ಮರ ಅನ್ನೋದು ಏನಾಗುತ್ತೆ ಅಂತಂದ್ರೆ ಬೃಹದಾಕಾರವಾಗಿರುವಂತಹ ಅರಳಿ ಮರ ಗುರುವಿಗೆ ಅಧಿಪತಿ. ನೋಡಿ, ಯಾರು ಹೆಚ್ಚು ಅರಳಿ ಮರನ ಸುತ್ತಾರೆ, ಸುಮ್ನೆ ಅರಳಿ ಮರನ ಯಾರು ಸುತ್ತಕ್ ಹೋಗಲ್ಲ. ಮಗುವಿನ ವಿಚಾರ ಅಂತ ಬಂದಾಗ ಅರಳಿ ಮರ ಪ್ರದಕ್ಷಿಣೆ ಮಾಡಮ್ಮ ಬೆಳಗಿನ ಜಾವ ಅಂತಂದ್ರೆ ಅದ್ರಲ್ಲಿ ಇರುವಂತಹ ಒಂದು ಕೆಲವು ಪಾಸಿಟಿವಿಟಿ, ಗುರು ಜುಪಿಟರ್ ತತ್ವ ಅಂತ ಏನ್ ಕರಿತೀವೋ ಆ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಅರಳಿ ಮರದ ಒಳಗಡೆ ಇರೋದ್ರಿಂದ ಆ ಆಕ್ಸಿಜನ್ ನಮ್ಮೊಳಗಡೆ ಹೋದಾಗ ಮಕ್ಕಳಾಗುವಂತಹ ಚಾನ್ಸಸ್ ತುಂಬಾ ಇರೋದ್ರಿಂದ ಗುರುವಿನ ಅಂಶ ಇಸ್ ಎ ವೆರಿ ಇಂಪಾರ್ಟೆಂಟ್ ಅಂತ ಕರಿತೀನಿ. ಆ ಒಂದು ಗುರುವಿನ ಅಂಶ ಇದ್ರೇನೆ ನಾವೆಲ್ಲ ಬದುಕೋಕ್ಕಾಗೋದು, ಗುರುವಿನ ಆಶೀರ್ವಾದ ಇದ್ರೆ ಮಾತ್ರ ನಾವು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗೋದ್ರಿಂದ ಬುಧ ಕೂಡ ಬ್ರಿಲಿಯಂಟ್ ಆಗಿ ವರ್ಕ್ ಮಾಡೋದ್ರಿಂದ ಈ ಒಂದು ಧನುಸು ರಾಶಿಯವರಿಗೆ ಸಾಕಷ್ಟು ಏಳಿಗೆಯನ್ನ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನೋಡ್ತಾ ಹೋಗ್ಬೋದು. ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.